ವೀಕ್ಷಕರೇ ನಮಸ್ಕಾರ. ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ. ಆತ್ಮೀಯರೇ, ನಮ್ಮ ಭಾರತ ದೇಶವೆಂಬುದು ಪವಿತ್ರವಾದಂತಹ ಭೂಮಿ. ಇಲ್ಲಿ ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೂ, ಗುಜರಾತಿನಿಂದ ಅಸ್ಸಾಮಿನವರೆಗೂ ಅಸಂಖ್ಯಾತ ಪುಣ್ಯಕ್ಷೇತ್ರಗಳು, ಪಾವನ ನದಿಗಳು ಮತ್ತು ಹಲವಾರು ಮಹಿಮಾನ್ವಿತ ಪ್ರದೇಶಗಳು ತುಂಬಿಕೊಂಡಿವೆ. ಪುಣ್ಯಕ್ಷೇತ್ರಗಳ, ತೀರ್ಥಕ್ಷೇತ್ರಗಳ ಸಂದರ್ಶನಕ್ಕಾಗಿ ತೀರ್ಥಯಾತ್ರೆಯನ್ನು ಕೈಗೊಳ್ಳುವ ಪರಂಪರೆ ನಮ್ಮ ಭಾರತೀಯ ಸಂಸ್ಕೃತಿಯ ಅವಿಭಾಜ್ಯ ಅಂಗವೇ ಆಗಿದೆ. ನಮ್ಮ ಭಾರತ ದೇಶದಲ್ಲಿ ಬಹುಸಂಖ್ಯೆಯಲ್ಲಿ ಭಕ್ತಾದಿಗಳು ತೆರಳುವ ತೀರ್ಥಯಾತ್ರೆಗಳಲ್ಲಿ ಪಂಚಬದರಿ ಕ್ಷೇತ್ರಗಳ ಯಾತ್ರೆಯೂ ಸಹ ಬಹಳ ಪ್ರಸಿದ್ಧಿಯನ್ನು ಪಡೆದಿದೆ. ಮಹಾವಿಷ್ಣು ದೇವರಿಗೆ ಸಂಬಂಧಪಟ್ಟಿರುವ ಹಿಮಾಲಯದ 5 ಪವಿತ್ರ ಕ್ಷೇತ್ರಗಳೇ ಪಂಚಬದರಿ ಕ್ಷೇತ್ರಗಳು. ಈ ಪಂಚಬದರಿ ಕ್ಷೇತ್ರಗಳು ಹಿಮಾಲಯದ ತಪ್ಪಲಿನಲ್ಲಿರುವ ದೇವಭೂಮಿ ಉತ್ತರಾಖಂಡ ರಾಜ್ಯದಲ್ಲಿವೆ. ಪಂಚಬದರಿ ಕ್ಷೇತ್ರಗಳನ್ನು 2ನೆಯ ವೈಕುಂಠ ಎಂದು ಕರೆಯಲಾಗುತ್ತದೆ. ಪಂಚಬದರಿಗಳಲ್ಲಿ ಪ್ರತಿ ದೇಗುಲವೂ ಸಹ ಭಗವಾನ್ ಮಹಾವಿಷ್ಣು ದೇವರ ವಿಭಿನ್ನ ರೂಪಗಳನ್ನು ಪ್ರತಿನಿಧಿಸುತ್ತದೆ. ಈ 5 ಕ್ಷೇತ್ರಗಳಿಗೆ ಭೇಟಿ ನೀಡುವುದರಿಂದ ಪಾಪಗಳೆಲ್ಲ ತೊಳೆದು ಹೋಗಿ ಮೋಕ್ಷದ ಹಾದಿಯಲ್ಲಿ ಮುನ್ನಡೆಯಲು ಸಹಾಯಕಾರಿಯಾಗುತ್ತದೆಂಬ ನಂಬಿಕೆ ಇದೆ. ನಮ್ಮ ಈ ಪ್ರಸ್ತುತ ಸಂಚಿಕೆಯಲ್ಲಿ ಪಂಚಬದರಿ ಕ್ಷೇತ್ರಗಳು ಯಾವುವು, ಈ ಪಂಚಬದರಿ ಕ್ಷೇತ್ರಗಳ ಹಿಂದಿನ ಪೌರಾಣಿಕ ಹಿನ್ನೆಲೆ ಏನು ಮತ್ತು ಪಂಚಬದರಿ ಕ್ಷೇತ್ರಗಳ ಮಹತ್ವವೇನು ಎಂಬಿತ್ಯಾದಿ ಕುತೂಹಲಭರಿತ ಮಾಹಿತಿಗಳನ್ನೆಲ್ಲ ಒಂದೊಂದಾಗಿ ತಿಳಿದುಕೊಳ್ಳುತ್ತಾ ಹೋಗೋಣ. ಪಂಚಬದರಿಗಳು ಯಾವುವೆಂದರೆ ವಿಶಾಲ ಬದರಿ, ವೃದ್ಧ ಬದರಿ, ಯೋಗತ್ಯಾನ ಬದರಿ, ಭವಿಷ್ಯ ಬದರಿ ಹಾಗೂ ಆದಿಬದರಿ. ವಿಶಾಲ ಬದರಿ ನಾವೆಲ್ಲರೂ ಸಾಮಾನ್ಯವಾಗಿ ಕೇಳಿರುವ ಬದರಿನಾಥ ಕ್ಷೇತ್ರವೇ ವಿಶಾಲ ಬದರಿ. ಬದರಿನಾಥವು ಉತ್ತರಾಖಂಡ ರಾಜ್ಯದ ಚಮೋಲಿ ಜಿಲ್ಲೆಯಲ್ಲಿರುವಂತಹ ಧಾರ್ಮಿಕ ಮಹತ್ವವುಳ್ಳಂತಹ ಪುಟ್ಟಪಟ್ಟಣ. ನರ ಹಾಗೂ ನಾರಾಯಣ ಎಂಬ 2 ಪರ್ವತಗಳ ನಡುವೆ ನೆಲೆಸಿರುವಂತಹ ಬದರಿನಾಥ ಕ್ಷೇತ್ರದಲ್ಲಿ ಮಹಾವಿಷ್ಣು ದೇವರು ಬದರಿ ನಾರಾಯಣರಾಗಿ ನೆಲೆಸಿ ಪೂಜಿತಗೊಳ್ಳುತ್ತಲಿದ್ದಾರೆ. ಹಿಂದೂಗಳಿಗೆ ಬಹುಮುಖ್ಯವಾದ ಚಾರ್ಧಾಮ್ ಕ್ಷೇತ್ರಗಳಲ್ಲಿ ಬದರಿನಾಥವೂ ಸಹ ಒಂದು. ಅಷ್ಟು ಮಾತ್ರವಲ್ಲದೆ ತಮಿಳು ಆಳ್ವಾರ್ ಸಂತರಿಂದ ವೈಭವೀಕರಿಸಲ್ಪಟ್ಟಂತಹ ಭಗವಾನ್ ಮಹಾವಿಷ್ಣು ದೇವರ 108 ಪವಿತ್ರ ಧಾಮಗಳಲ್ಲಿ ಬದರಿನಾಥವೂ ಸಹ ಒಂದು. ಬದರಿ ಎಂದರೆ ಬೋರೆ ಹಣ್ಣು. ಪುರಾತನ ಕಾಲದಲ್ಲಿ ಶಿವಪರಮಾತ್ಮರು ಮತ್ತು ಪಾರ್ವತೀ ದೇವಿಯರು ಇಡೀ ಹಿಮಾಲಯ ಪ್ರದೇಶವನ್ನೇ ತಮ್ಮ ಲೀಲಾಕ್ಷೇತ್ರವನ್ನಾಗಿ ಮಾಡಿಕೊಂಡಿದ್ದರು. ಆದರೆ ಬದರಿ ಕ್ಷೇತ್ರವನ್ನು ನೋಡಿದ ನಾರಾಯಣರಿಗೆ ಅಲ್ಲಿಯೇ ವಾಸ್ತವ್ಯ ಹೂಡಬೇಕೆಂಬ ಮನಸ್ಸು ಉಂಟಾಗುತ್ತದೆ. ಆಗ ಭಗವಾನ್ ಮಹಾವಿಷ್ಣು ದೇವರು ಬಾಲರೂಪದಲ್ಲಿ ಬಂದು ಪಾರ್ವತೀ ದೇವಿಯ ಮನವನ್ನು ಸೆಳೆದು ಹಿಮಾಲಯದ ಸ್ವಲ್ಪ ಭಾಗವನ್ನಾದರೂ ಸಹ ತನಗೆ ಕೊಡಲು ಕೇಳಿಕೊಂಡರಂತೆ. ಬಾಲರೂಪದಲ್ಲಿದ್ದ ಭಗವಾನ್ ಮಹಾವಿಷ್ಣು ದೇವರ ಕೋರಿಕೆಯ ಮೇರೆಗೆ ಪಾರ್ವತೀ ದೇವಿಯ ಮನವು ಕರಗಿ ಪಾರ್ವತೀ ದೇವಿಯು ಶಿವಪರಮಾತ್ಮರನ್ನೊಪ್ಪಿಸಿ ಪ್ರಸ್ತುತ ಬದರಿ ಕ್ಷೇತ್ರವನ್ನು ಮಹಾವಿಷ್ಣು ದೇವರಿಗೆ ನೀಡಿದರಂತೆ. ನಂತರ ಈ ಪ್ರದೇಶದಲ್ಲಿ ಮಹಾವಿಷ್ಣು ದೇವರು ವರ್ಷಾನುಗಟ್ಟಲೆ ತಪಸ್ಸನ್ನು ಆಚರಿಸುತ್ತಾರೆ. ಆಗ ಮಹಾವಿಷ್ಣು ದೇವರನ್ನು ಹಿಮಪಾತದಿಂದ ರಕ್ಷಿಸಲು ಮಹಾಲಕ್ಷ್ಮೀ ದೇವಿಯು ಬದರಿ ವೃಕ್ಷ ಅಂದರೆ ಎಲಚಿ ಮರದ ರೂಪವನ್ನು ತಾಳುತ್ತಾರೆ. ಆಕೆಯ ಈ ಕಾರ್ಯದಿಂದ ಸಂತುಷ್ಟರಾದಂತಹ ಭಗವಾನ್ ಮಹಾವಿಷ್ಣು ದೇವರು ಇಡೀ ಪ್ರದೇಶಕ್ಕೆ ಬದರಿಕಾಶ್ರಮ ಎಂಬ ಹೆಸರನ್ನಿಟ್ಟು ತಾವು ಬದರಿ ನಾರಾಯಣರಾಗಿ ಇಲ್ಲಿಯೇ ನೆಲೆ ನಿಲ್ಲುತ್ತಾರೆ. ಈಗಲೂ ಸಹ ಮಹಾವಿಷ್ಣು ದೇವರು ಬದರಿಕಾಶ್ರಮದಲ್ಲಿ ತನ್ನ ಅವತಾರಗಳಾದ ನರ ಮತ್ತು ನಾರಾಯಣ ಋಷಿಗಳ ರೂಪದಲ್ಲಿ ನೆಲೆಸಿದ್ದು ಸಮಸ್ತ ಜೀವಿಗಳ ಒಳಿತಿಗಾಗಿ ಯುಗಯುಗಗಳಿಂದಲೂ ಸಹ ತಪಸ್ಸಿನಲ್ಲಿ ನಿರತರಾಗಿದ್ದಾರೆ. ಆದಿಗುರು ಶಂಕರಾಚಾರ್ಯರು ಧರ್ಮ ಪ್ರಚಾರಾರ್ಥವಾಗಿ ಭಾರತದಾದ್ಯಂತ ಯಾತ್ರೆಯನ್ನು ಕೈಗೊಂಡು ಈ ಕ್ಷೇತ್ರಕ್ಕೆ ಆಗಮಿಸಿದಾಗ ಅವರಿಗೆ ಅಲಕಾನಂದ ನದಿಯಲ್ಲಿ ಮುಳುಗಿದ್ದಂತಹ ಕಪ್ಪು ಸಾಲಿಗ್ರಾಮದ ಬದರಿ ನಾರಾಯಣರ ವಿಗ್ರಹ ದೊರೆಯುತ್ತದೆ. ಇದೇ ಮೂರ್ತಿಯನ್ನು ಬದರಿನಾಥ ಕ್ಷೇತ್ರದಲ್ಲಿ ಪ್ರತಿಷ್ಠಾಪನೆ ಮಾಡಲಾಗಿದೆ. ಬದರಿ ನಾರಾಯಣರ ವಿಗ್ರಹ ಧ್ಯಾನಾಸ್ಥ ಭಂಗಿಯಲ್ಲಿದೆ. ಇದು ಬ್ರಹ್ಮಾಂಡದ ಕಲ್ಯಾಣಕ್ಕಾಗಿ ಮಹಾವಿಷ್ಣು ದೇವರು ಆಳವಾದ ಚಿಂತನೆಯಲ್ಲಿರುವಂತೆ ತೋರುತ್ತದೆ. ಈ ದೇವಾಲಯದಲ್ಲಿ ಬದರಿ ನಾರಾಯಣರ ಮೂರ್ತಿಯ ಜೊತೆ ನರ ಮತ್ತು ನಾರಾಯಣ, ನರಸಿಂಹ, ಮಹಾಲಕ್ಷ್ಮಿ, ಗರುಡ, ಕುಬೇರ, ನಾರದ, ನವದುರ್ಗೆಯರ ಮೂರ್ತಿಗಳೂ ಸಹ ಸ್ಥಾಪಿಸಲ್ಪಟ್ಟಿದ್ದು ಪೂಜಿತಗೊಳ್ಳುತ್ತಲಿವೆ. ಬದರಿನಾಥ ಯಾತ್ರೆಯ ಬಹುಮುಖ್ಯ ಅಂಶವೆಂದರೆ ತಪ್ತಕುಂಡ ಎಂಬ ಬಿಸಿ ನೀರಿನ ಬುಗ್ಗೆಯಲ್ಲಿ ಸ್ನಾನವನ್ನು ಮಾಡುವುದು.
ತಪ್ತಕುಂಡವು ನೈಸರ್ಗಿಕ ಬಿಸಿ ನೀರಿನ ಬುಗ್ಗೆಯಾಗಿದ್ದು ಭಕ್ತಾದಿಗಳು ದೇವಾಲಯವನ್ನು ಪ್ರವೇಶಿಸುವ ಮೊದಲು ಇದರಲ್ಲಿ ಮುಳುಗಿ ದೈಹಿಕ ಮತ್ತು ಆಧ್ಯಾತ್ಮಿಕ ಶುದ್ಧೀಕರಣವನ್ನು ಮಾಡಿಕೊಳ್ಳಬೇಕು. ಬದರಿನಾಥ ಕ್ಷೇತ್ರ ವರ್ಷದಲ್ಲಿ 6 ತಿಂಗಳುಗಳ ಕಾಲ ಮಾತ್ರ ತೆರೆದಿರುತ್ತದೆ. ಉಳಿದ ಸಮಯ ಇದು ಪೂರ್ಣವಾಗಿ ಹಿಮದಲ್ಲಿ ಆವೃತವಾಗಿರುತ್ತದೆ. ಬದರಿನಾಥ ಕ್ಷೇತ್ರ ಹಿಮದಲ್ಲಿ ಆವೃತವಾದ ಸಮಯದಲ್ಲಿ ಬದರಿನಾಥ ಕ್ಷೇತ್ರದ ಉತ್ಸವ ಮೂರ್ತಿಯನ್ನು ಜೋಶಿಮಠ ಎಂಬಲ್ಲಿ ತಂದು ಪೂಜಿಸಲಾಗುತ್ತದೆ. ಬದರಿನಾಥ ದೇವಾಲಯ ಮುಚ್ಚಿರುವ ಸಮಯದಲ್ಲಿ ನಾರದ ಮಹರ್ಷಿಗಳು ಪ್ರತಿನಿತ್ಯವೂ ಬದರಿ ನಾರಾಯಣರಿಗೆ ಪೂಜೆಯನ್ನು ಸಲ್ಲಿಸುತ್ತಾರೆ ಎಂಬ ನಂಬಿಕೆ ಇದೆ. ಯೋಗಧ್ಯಾನ ಬದರಿಯು ಬದರಿನಾಥ ಕ್ಷೇತ್ರದಿಂದ 22 ಕಿಲೋಮೀಟರ್ ದೂರದ ಪಾಂಡುಕೇಶ್ವರ ಎಂಬ ಸ್ಥಳದಲ್ಲಿದೆ. ಈ ದೇಗುಲದಲ್ಲಿಯೂ ಸಹ ಭಗವಂತ ಧ್ಯಾನ ಮುದ್ರೆಯಲ್ಲಿದ್ದಾರೆ. ಐತಿಹ್ಯಗಳ ಪ್ರಕಾರ ಈ ಮೂರ್ತಿಯನ್ನು ಪಾಂಡು ಮಹಾರಾಜರು ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ಎಂದು ಹೇಳಲಾಗುತ್ತದೆ. ದ್ವಾಪರಯುಗದಲ್ಲಿ ಪಾಂಡು ಮಹಾರಾಜ ಕುಂತಿಯನ್ನು ವಿವಾಹವಾದದ್ದು ಹಾಗೂ ಪಾಂಡವರು ಜನಿಸಿದ್ದು ಇದೇ ಸ್ಥಳದಲ್ಲಿ ಎಂದು ಪುರಾಣಗಳು ಉಲ್ಲೇಖಿಸುತ್ತವೆ. ವೃದ್ಧಬದರಿ ಜೋಶಿ ಮಠದಿಂದ ಋಷಿಕೇಶಕ್ಕೆ ತೆರಳುವ ರಸ್ತೆಯಲ್ಲಿ 7 ಕಿಲೋಮೀಟರ್ಗಳಷ್ಟು ದೂರ ಸಾಗಿದರೆ ವೃದ್ಧಬದರಿ ಸ್ಥಿತವಿದೆ. ಇಲ್ಲಿ ಮಹಾವಿಷ್ಣುದೇವರನ್ನು ಮುದುಕ ಅಥವಾ ವೃದ್ಧನ ರೂಪದಲ್ಲಿ ಪೂಜಿಸಲಾಗುತ್ತದೆ. ಪುರಾಣಗಳ ಪ್ರಕಾರ ನಾರದ ಮಹರ್ಷಿಗಳು ಈ ಕ್ಷೇತ್ರದಲ್ಲಿ ತಪಸ್ಸನ್ನು ಕೈಗೊಂಡಿದ್ದರಂತೆ. ಆಗ ಭಗವಾನ್ ಶ್ರೀಮನ್ನಾರಾಯಣರು ವೃದ್ಧರ ರೂಪದಲ್ಲಿ ನಾರದ ಮಹರ್ಷಿಗಳಿಗೆ ದರ್ಶನವನ್ನು ನೀಡಿದ್ದರಂತೆ. ಆದ್ದರಿಂದಲೇ ಇಲ್ಲಿ ಭಗವಂತರ ವಿಗ್ರಹ ವೃದ್ಧರ ರೂಪದಲ್ಲಿದೆ. ಈ ವಿಗ್ರಹವನ್ನು ದೇವಶಿಲ್ಪಿಗಳಾದ ವಿಶ್ವಕರ್ಮರೇ ಕೆತ್ತಿದ್ದಾರೆ ಎಂದು ಹೇಳಲಾಗುತ್ತದೆ. ಆದಿಗುರು ಶಂಕರಾಚಾರ್ಯರು ಬದರಿನಾಥರ ಮುಖ್ಯ ವಿಗ್ರಹವನ್ನು ಪ್ರತಿಷ್ಠಾಪಿಸುವ ಮೊದಲು ವೃದ್ಧ ಬದರಿಯಲ್ಲಿರುವ ವಿಷ್ಣುಮೂರ್ತಿಯನ್ನು ಪೂಜಿಸಿದ್ದರಂತೆ. ಭವಿಷ್ಯ ಬದರಿ ಜೋಶಿ ಮಠದಿಂದ 17 ಕಿಲೋಮೀಟರ್ ದೂರದಲ್ಲಿ ಭವಿಷ್ಯ ಬದರಿ ಸ್ಥಿತವಿದೆ. ಭವಿಷ್ಯ ಬದರಿಗೆ ಜೋಶಿ ಮಠದಿಂದ ಚಾರಣ ಮಾಡಬಹುದು ಅಥವಾ ಕುದುರೆ ಸವಾರಿಯ ಮೂಲಕ ತೆರಳಬಹುದು. ಹೆಸರೇ ಸೂಚಿಸುವಂತೆ ಸ್ಥಳೀಯ ನಂಬಿಕೆಗಳ ಪ್ರಕಾರ ಈ ಕ್ಷೇತ್ರ ಭವಿಷ್ಯದಲ್ಲಿ ಮುಖ್ಯ ಬದರಿ ಕ್ಷೇತ್ರವಾಗುತ್ತದಂತೆ. ಅಂದರೆ ಕಲಿಯುಗದ ಅಂತ್ಯದಲ್ಲಿ ಬದರಿನಾಥ ಕ್ಷೇತ್ರ ಭೂಮಿಯಿಂದ ಮರೆಯಾಗುತ್ತದಂತೆ. ಆಗ ಬದರಿ ನಾರಾಯಣರು ಇಲ್ಲಿ ನೆಲೆ ನಿಂತು ಭಕ್ತಾದಿಗಳಿಗೆ ದರ್ಶನವನ್ನು ನೀಡುತ್ತಾರೆ ಎಂಬ ಪ್ರತೀತಿ ಇದೆ. ಆದ್ದರಿಂದಲೇ ಇದಕ್ಕೆ ಭವಿಷ್ಯ ಬದರಿ ಎಂಬ ಹೆಸರು ಬಂದಿದೆ. ಮಹಾವಿಷ್ಣುದೇವರ ಅವತಾರವಾದ ನರಸಿಂಹರ ವಿಗ್ರಹವನ್ನು ಪ್ರಸ್ತುತ ಭವಿಷ್ಯ ಬದರಿಯಲ್ಲಿ ಪೂಜೆ ಮಾಡಲಾಗುತ್ತದೆ. ಆದಿಬದರಿ ಬದರಿನಾಥ ಧಾಮವನ್ನು ಭೇಟಿ ಮಾಡುವ ಮೊದಲು ಆದಿಬದರಿಯನ್ನು ಭೇಟಿ ನೀಡಬೇಕು ಎಂಬ ನಂಬಿಕೆ ಇದೆ. ಆದಿಬದರಿಯು ಉತ್ತರಾಖಂಡದ ಕರ್ಣಪ್ರಯಾಗದಿಂದ 17 ಕಿಲೋಮೀಟರ್ ದೂರದಲ್ಲಿದೆ. ಆದಿಬದರಿ 16 ದೇವಾಲಯಗಳ ಸಂಗಮ. ಈ ದೇವಾಲಯಗಳನ್ನು ಪಾಂಡವರು ತಮ್ಮ ಸ್ವರ್ಗಾರೋಹಣದ ಸಮಯದಲ್ಲಿ, ಅಂದರೆ ಸ್ವರ್ಗಕ್ಕೆ ಹೋಗುವ ದಾರಿಯ ಮಧ್ಯದಲ್ಲಿ ಸ್ಥಾಪನೆ ಮಾಡಿದ್ದರು ಎಂಬ ನಂಬಿಕೆ ಇದೆ. 16 ದೇವಾಲಯಗಳ ನಡುವೆ ಮುಖ್ಯ ದೇಗುಲದಲ್ಲಿ 3 ಅಡಿ ಎತ್ತರದ ಕಪ್ಪು ಶಿಲೆಯ ಮಹಾವಿಷ್ಣುದೇವರ ಮೂರ್ತಿ ಪೂಜಿಸಲ್ಪಡುತ್ತಲಿದೆ. ಉಳಿದ ದೇಗುಲಗಳಲ್ಲಿ ಮಹಾಲಕ್ಷ್ಮೀ ದೇವಿ, ಶಿವಪರಮಾತ್ಮರು, ಕಾಳಿಮಾತೆ, ಅನ್ನಪೂರ್ಣೇಶ್ವರಿ, ಪ್ರಭು ಶ್ರೀರಾಮಚಂದ್ರರು, ಲಕ್ಷ್ಮಣ, ಸೀತಾದೇವಿ, ಕುಬೇರ, ಲಕ್ಷ್ಮೀನಾರಾಯಣರು, ಸತ್ಯನಾರಾಯಣರು, ಗರುಡ, ಆಂಜನೇಯ ಸ್ವಾಮಿ ಮುಂತಾದ ದೇವಾನುದೇವತೆಯರು ಪೂಜಿತಗೊಳ್ಳುತ್ತಲಿದ್ದಾರೆ. ಈ ಆದಿಬದರಿ ಕ್ಷೇತ್ರವೇ ಮಹಾವಿಷ್ಣುದೇವರು ಬದರಿನಾಥ ಕ್ಷೇತ್ರಕ್ಕೆ ತೆರಳುವುದಕ್ಕೂ ಮೊದಲು ತಪಸ್ಸನ್ನು ಮಾಡಿದಂತಹ ಮೊದಲ ಸ್ಥಳ ಎಂಬ ನಂಬಿಕೆ ಇದೆ. ಬದರಿನಾಥ ಕ್ಷೇತ್ರ ಹಿಮದಿಂದ ಮುಚ್ಚಿರುವಾಗ ಭಕ್ತಾದಿಗಳು ಮಹಾವಿಷ್ಣುದೇವರ ದರ್ಶನಕ್ಕಾಗಿ ಆದಿಬದರಿಗೆ ಆಗಮಿಸುತ್ತಾರೆ. ಆತ್ಮೀಯರೇ, ಪಂಚಬದರಿ ಕ್ಷೇತ್ರಗಳ ಕುರಿತಾಗಿ ಸಮಗ್ರ ಮಾಹಿತಿಯನ್ನು ತಿಳಿದುಕೊಂಡ ನಮಗೆಲ್ಲರಿಗೂ ಭಗವಾನ್ ಮಹಾವಿಷ್ಣುದೇವರ ಕೃಪಾ ಕಟಾಕ್ಷ ಸದಾಕಾಲವಿರಲಿ ಎಂದು ಕೇಳಿಕೊಳ್ಳುತ್ತಾ ಈ ದಿನದ ಸಂಚಿಕೆಯನ್ನು ಮುಗಿಸುತ್ತಲಿದ್ದೇವೆ. ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ.